ಎಲ್ರಿಗೂ ನಮಸ್ಕಾರ ಕಣ್ರಿ. ಭಾಳ ಮಂದಿ ಇಂಗ್ಲೀಷನ್ನು ಮಂಗ್ಯಾ ಭಾಷೆ ಮಂಗ್ಯಾ ಭಾಷೆ ಅಂತ ಕರೀತಾರೆ. ನಮ್ಗೆ ಇಂಗ್ಲೀಷ್ ಮಾಸ್ತರ್ ಚಲೋ ಕೂಡಿಲ್ಲ, ಹೀಗಾಗಿ ಇಂಗ್ಲೀಷ್ ಬರಾತಿಲ್ಲ. ಕಲಿಸೋರು ಸರಿಯಾಗಿ ಕಲಿಸಿದ್ರೆ ಹೀಗೆಲ್ಲ ಆಕಿರ್ಕಿಲ್ಲ. ಇವತ್ತಿನ ದಿನ ನಾವು ಈಸಿಯಾಗಿ, ಭಾಳ ಈಸಿ ಅಂದರೆ ಈಸಿಯಾಗಿ ಈ ವರ್ಬ್ ಅಂದರೆ ನಾವೇನು ಕ್ರಿಯಾಪದವನ್ನು ನಾಮಪದವನ್ನಾಗಿ, ಆಕ್ಷನ್ ವರ್ಡನ್ನು ನೌನನ್ನಾಗಿ ಹೆಂಗೆ ಚೇಂಜ್ ಮಾಡೋದು, ವೆರಿ ಸಿಂಪಲ್ ವೇದೊಳಗೆ ಅರ್ಥ ಮಾಡ್ಕೊಳ್ಳೋಣ. ANCE ಅಂತ ಬರುತ್ತೆ. ಏನು ANCE? ಇದಕ್ಕೆ ನಾವೇನು ಹೇಳ್ತೀವಿ ಅಂತಂದ್ರೆ, ಎರಡನೇಕ್ಕೆ ಹಚ್ಚಾತೀವಲ್ಲ, ಸೆಕೆಂಡಿಗೆ ಹಚ್ಚಾತೀವಿ. ಇದು ಫಸ್ಟಿಗೆ ಹಚ್ಚೋದು ಪ್ರಿಫಿಕ್ಸ್, ಸೆಕೆಂಡಿಗೆ ಹಚ್ಚೋದು ಸಫಿಕ್ಸ್. ಸೊ ನಾವು ANCE ಹಚ್ಚಿ ವರ್ಬನ್ನು ನೌನನ್ನಾಗಿ ಹೆಂಗೆ ಮಾಡೋದು, ವರ್ಬನ್ನು ನೌನನ್ನಾಗಿ ಹೆಂಗೆ ಮಾಡೋದು ಅಂತ ಇವತ್ತು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಮೊದಲನೇ ಪದ ನೋಡ್ರಿ, ಅಕ್ಸೆಪ್ಟ್ ಇದೆ, ಹೌದಾ? ನಾವು ಅದಕ್ಕೆ ಅಕ್ಸೆಪ್ಟ್ ಅಂತ ಹೇಳ್ತೀವಿ, ಒಪ್ಕೊಳ್ಳೋದು. ಇದನ್ನು ನೌನನ್ನಾಗಿ ಹೆಂಗೆ ಮಾಡೋದು? ಅಕ್ಸೆಪ್ಟೆನ್ಸ್ ಅಂತ ಮಾಡ್ತೀವಿ, ಹೌದಾನೆ? ಅಸಿಸ್ಟ್, ಸಹಾಯ ಮಾಡೋದು, ಅಸಿಸ್ಟೆನ್ಸ್. ಓಕೆ, ನಾವು ಇಲ್ಲಿ ಏನಾಯ್ತು, ಇದು ವರ್ಬ್ ಆಗಿ ನೌನ್ ಆಗಿ ಕನ್ವರ್ಟ್ ಆಯಿತು. ನಾವೇನು ಹಚ್ಚಿದ್ದೀವಿ? ANCE ಅಂತ. ಅಶೋರ್, ಅಶೋರೆನ್ಸ್. ಅಟೆಂಡ್, ಅಟೆಂಡೆನ್ಸ್. ಅಲವ್, ಅಲವನ್ಸ್. ಇಗ್ನೋರ್, ಇಗ್ನೋರೆನ್ಸ್ ಅಂತ ನೋಡಿದ್ರೆ ತಾನೆ. ANCE ಹಚ್ಚೋದ್ರ ಮುಖಾಂತರ ವರ್ಬನ್ನು ನಾವೇನು ಮಾಡಿದ್ವಿ? ನೌನನ್ನಾಗಿ ಮಾಡಿದ್ವಿ. ಹಿಂಗೆ ಇಂಗ್ಲೀಷ್ ಒಳಗೆ ಮಸ್ತಾಗಿ ಕಲಿಯುವಂತಹ ವಿಶೇಷ ಕೆಲವೊಂದಿಷ್ಟು ನೀತಿ ನಿಯಮಗಳದಾವ. ಅವುಗಳನ್ನು ನಾವು ಇಷ್ಟಪಟ್ಟೆ ಕಲಿತ್ರೆ ಯಾವುದೇ ಭಾಷೆ ಕೂಡ ನಮಗೇನಾಗುತ್ತಾ, ಈಸಿ ಆಗುತ್ತೆ. ನಾವು ಅದರೊಳಗಿಂದ ಮುಖ್ಯವಾಗಿರೋದನ್ನು ಕಲಿತು ನಾವು ಬಳಕೆ ಮಾಡ್ಬೋದು. ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮಗೆ ಹೆಲ್ಪ್ ಆದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.